ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಫಾರ್ಮಸ್ಯೂಟಿಕಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ನ ಒಂದು ಬಹಳ ಮುಖ್ಯವಾದ ಆದರೆ ಅಷ್ಟೇ ಕಡೆಗಣಿಸಲ್ಪಡುವ ವಿಷಯದ ಬಗ್ಗೆ ಮಾತಾಡೋಣ. ಅದುವೇ ವೆಂಡರ್ ಕ್ವಾಲಿಫಿಕೇಷನ್ ಮತ್ತು ಸಪ್ಲೈಯರ್ ಕಂಟ್ರೋಲ್. ನೋಡಿ, ಈ ಒಂದು ಮಾತು, ಇದರಲ್ಲಿ ಇಡೀ ವಿಷಯದ ತಿರುಳೇ ಇದೆ. ಸಾಮಾನ್ಯವಾಗಿ ಕ್ವಾಲಿಟಿ ಅಂದ್ರೆ ಫ್ಯಾಕ್ಟ್ರಿಯಿಂದ ಶುರುವಾಗುತ್ತೆ ಅಂತ ಅಂದ್ಕೊಂಡಿರ್ತೇವೆ ಅಲ್ವಾ? ಆದ್ರೆ ಈ ಮಾತು ಆ ಕಲ್ಪನೆಯನ್ನೇ ಪ್ರಶ್ನಿಸುತ್ತೆ. ಹಾಗಾದ್ರೆ ನಿಜವಾದ ಕ್ವಾಲಿಟಿಯ ಪಯಣ ಎಲ್ಲಿಂದ ಶುರುವಾಗುತ್ತೆ? ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಗಮನವನ್ನು ನೇರವಾಗಿ ಸಪ್ಲೈ ಚೈನ್ನ ಆರಂಭದ ಹಂತಕ್ಕೆ ತೆಗೆದುಕೊಂಡು ಹೋಗೋಣ. ಯಾಕಂದ್ರೆ ಯಾವುದೇ ಒಂದು ಉತ್ಪನ್ನದ ಗುಣಮಟ್ಟದ ಅಡಿಪಾಯ ಹಾಕೋದೆ ಅಲ್ಲಿ. ಯೋಚನೆ ಮಾಡಿ, ಸಪ್ಲೈಯರ್ಸ್ ಕಡೆಯಿಂದ ಬರುವ ಪ್ರತಿಯೊಂದು ವಸ್ತು ಕೂಡ ಎಷ್ಟು ಮುಖ್ಯ ಅಲ್ವಾ? ಅವರು ಕೊಡುವ ಕಚ್ಚಾ ಸಾಮಗ್ರಿಗಳು ಅಂದ್ರೆ ರಾ ಮೆಟೀರಿಯಲ್ಸ್ ಇರ್ಬೋದು, ಔಷಧಿಗಳನ್ನು ಸುರಕ್ಷಿತವಾಗಿಡೋ ಪ್ಯಾಕೇಜಿಂಗ್ ಮಟೀರಿಯಲ್ಸ್ ಇರ್ಬೋದು, ಅಷ್ಟೇ ಅಲ್ಲ ಕ್ಯಾಲಿಬ್ರೇಷನ್ ಅಥವಾ ಟೆಸ್ಟಿಂಗ್ನಂಥ ಸೇವೆಗಳು ಕೂಡ. ಇವೆಲ್ಲವೂ ನಾವು ತಯಾರಿಸೋ ಅಂತಿಮ ಔಷಧಿಯ ಗುಣಮಟ್ಟ, ಸುರಕ್ಷತೆ ಮತ್ತು ಎಫೆಕ್ಟಿವ್ನೆಸ್ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ? ಅಲ್ಲೇ ಬರೋದು ವೆಂಡರ್ ಕ್ವಾಲಿಫಿಕೇಷನ್ ಮತ್ತು ಸಪ್ಲೈಯರ್ ಕಂಟ್ರೋಲ್ ಅನ್ನೋ ಕಾನ್ಸೆಪ್ಟ್. ಇದು ನಮ್ಮ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ QMSನ ಒಂದು ಭಾಗ. ಇದು ನಮ್ಮ ಪ್ರಾಡಕ್ಟ್ನ ಕ್ವಾಲಿಟಿಯನ್ನ ಆರಂಭದಿಂದಲೇ ಕಾಪಾಡುವ ಒಂದು ಕವಚದ ಹಾಗೆ ಕೆಲಸ ಮಾಡುತ್ತೆ. ಅಂದ್ರೆ ಸರಿಯಾದ ಸಪ್ಲೈಯರ್ಗಳನ್ನ ಆಯ್ಕೆ ಮಾಡೋದು, ಅವರನ್ನ ಅಪ್ರೂವ್ ಮಾಡೋದು ಮತ್ತೆ ನಿರಂತರವಾಗಿ ಮಾನಿಟರ್ ಮಾಡೋ ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇದು. ಸರಿ, ಹಾಗಾದ್ರೆ ಒಬ್ಬ ಸರಿಯಾದ ಪಾರ್ಟ್ನರ್ ಅಥವಾ ಸಪ್ಲೈಯರ್ನ ಆಯ್ಕೆ ಮಾಡೋದು ಹೇಗೆ? ಆ ಪ್ರಾಸೆಸ್ ಹೇಗಿರುತ್ತೆ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈ ಸ್ಲೈಡ್ನಲ್ಲಿರೋ ಮಾತು ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇದು ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋ ರೀತಿಗೆ ಒಂದು ಸವಾಲ್ ಹಾಕುತ್ತೆ. ಯಾರೋ ಒಬ್ರು ಒಂದ್ಸಾರಿ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಕೊಟ್ಟ ತಕ್ಷಣ ಅವರು ಯಾವಾಗ್ಲೂ ಹಾಗೇ ಇರ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಅದಕ್ಕೆ ಕೇವಲ ಹಳೆ ಪರ್ಫಾರ್ಮೆನ್ಸ್ ಮೇಲೆ ಭರವಸೆ ಇಡೋ ಬದಲು ಒಂದು ಕಟ್ಟುನಿಟ್ಟಾದ, ಸಾಕ್ಷಿ ಆಧಾರಿತ ಅನುಮೋದನೆ ಪ್ರಕ್ರಿಯೆ ಇರಲೇಬೇಕು. ಹಾಗಾದ್ರೆ ಆ ಪ್ರೋಸೆಸ್ ಅಂದ್ರೆ ಏನು? ಅದರಲ್ಲಿ ಯಾವೆಲ್ಲ ಹಂತಗಳಿವೆ? ಸಾಮಾನ್ಯವಾಗಿ ಒಂದು ಕಂಪನಿ ಹೊಸ ಸಪ್ಲೈಯರ್ನ ಅಪ್ರೂವ್ ಮಾಡಕ್ಕೆ ಕೆಲವು ಫಾರ್ಮಲ್ ಸ್ಟೆಪ್ಸ್ಗಳನ್ನ ಫಾಲೋ ಮಾಡುತ್ತೆ. ಮೊದಲನೇದಾಗಿ ಒಂದು ಪ್ರಶ್ನಾವಳಿಯನ್ನ ಕಳಿಸಿ ಅದನ್ನ ಪರಿಶೀಲಿಸಲಾಗುತ್ತೆ. ಆಮೇಲೆ ಅವರ ಸರ್ಟಿಫಿಕೇಟ್ಸ್, ರೆಗ್ಯುಲೇಟರಿ ಸ್ಟೇಟಸ್ ಎಲ್ಲ ಚೆಕ್ ಮಾಡಲಾಗುತ್ತೆ. ನಂತರ ಅವರ ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡಿ ಬೇಕಿದ್ರೆ ಒಂದು ಟ್ರಯಲ್ ಬ್ಯಾಚ್ ಕೂಡ ಮಾಡಲಾಗುತ್ತೆ. ಕೊನೆಗೆ ಒಂದು ಕ್ವಾಲಿಟಿ ಅಗ್ರಿಮೆಂಟ್ಗೆ ಸಹಿ ಹಾಕಿ ಅವರು ತುಂಬಾ ಮುಖ್ಯವಾದ ಸಪ್ಲೈಯರ್ ಆಗಿದ್ರೆ ಅವರ ಜಾಗಕ್ಕೆ ಹೋಗಿ ಆಡಿಟ್ ಕೂಡ ಮಾಡ್ತಾರ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಎಲ್ಲಾ ಸಪ್ಲೈಯರ್ಗಳು ಒಂದೇ ಥರ ಅಲ್ಲ, ರಿಸ್ಕ್ ಎಷ್ಟಿದೆ ಅನ್ನೋದ್ರ ಮೇಲೆ ಅವರನ್ನ ವಿಂಗಡಣೆ ಮಾಡ್ತಾರೆ. ಯಾರಿಂದ ಬರೋ ಮೆಟೀರಿಯಲ್ ಅಥವಾ ಸರ್ವಿಸ್ ನಮ್ಮ ಪ್ರಾಡಕ್ಟ್ನ ಕ್ವಾಲಿಟಿ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೋ ಅವರನ್ನ ಕ್ರಿಟಿಕಲ್ ಸಪ್ಲೈಯರ್ಸ್ ಅಂತಾರೆ. ಇವರ ಮೇಲೆ ಹೆಚ್ಚಿನ ನಿಗಾ ಇಡಬೇಕಾಗತ್ತೆ. ಹಾಗಾದ್ರೆ ಕ್ರಿಟಿಕಲ್ ಸಪ್ಲೈಯರ್ ಅಂದ್ರೆ ಯಾರು? ಉದಾಹರಣೆಗೆ ಔಷಧಿಯಲ್ಲಿರೋ ಮುಖ್ಯವಾದ ಅಂಶ ಅಂದ್ರೆ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಥವಾ API ಕೊಡುವೋರು, ಅಥವಾ ಔಷಧಿಯ ಜೊತೆ ನೇರ ಸಂಪರ್ಕಕ್ಕೆ ಬರೋ ಪ್ರೈಮರಿ ಪ್ಯಾಕೇಜಿಂಗ್ ಮೆಟೀರಿಯಲ್ ಕೊಡುವೋರು, ಮತ್ತೆ ನಮ್ಮ ಪರವಾಗಿ ಟೆಸ್ಟಿಂಗ್ ಮಾಡೋ ಕಾಂಟ್ರಾಕ್ಟ್ ಲ್ಯಾಬ್ಗಳು. ಇವರೆಲ್ಲರೂ ಯಾವಾಗ್ಲೂ ಕ್ರಿಟಿಕಲ್ ಅಂತಾನೆ ಪರಿಗಣಿಸಲ್ಪಡ್ತಾರೆ. ಸರಿ, ಒಬ್ಬ ಸಪ್ಲೈಯರ್ನ ಆಯ್ಕೆ ಮಾಡಿ ಅಪ್ರೂವ್ ಮಾಡಿದ ತಕ್ಷಣಕ್ಕೆ ನಮ್ಮ ಕೆಲ್ಸ ಮುಗೀತು ಅಂತ ಅಂದ್ಕೋಬಾರ್ದು. ಸಾಶ್ವೆ ನಿಜವಾದ ಕೆಲ್ಸ ಶುರು ಆಗೋದೇ ಅಲ್ಲಿಂದ. ನಿರಂತರವಾಗಿ ಅವರನ್ನ ಮಾನಿಟರ್ ಮಾಡೋದು ತುಂಬಾ ಅಗತ್ಯ. ಗುಣಮಟ್ಟವನ್ನ ಕಾಪಾಡಿಕೊಳ್ಳೋಕೆ ಸಪ್ಲೈಯರ್ ಜೊತೆಗಿನ ಸಂಬಂಧವನ್ನ ನಿರಂತರವಾಗಿ ಮ್ಯಾನೇಜ್ ಮಾಡ್ಲೇಬೇಕು. ಇದೊಂದ್ ರೀತಿ ಸೈಕಲ್ ಮಾದರಿ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಅವರ ಪರ್ಫಾರ್ಮೆನ್ಸ್ನ ರೆಗ್ಯುಲರ್ ಆಗಿ ರಿವ್ಯೂ ಮಾಡೋದು, ರಿಜೆಕ್ಟ್ ಆದ ಮಟೀರಿಯಲ್ಸ್ ಬಗ್ಗೆ ಅನಾಲಿಸಿಸ್ ಮಾಡೋದು, ಅವ್ರು ಮಾಡೋ ಯಾವುದೇ ಬದಲಾವಣೆಗಳನ್ನ ಕಂಟ್ರೋಲ್ ಮಾಡೋದು, ಇವೆಲ್ಲ ಸೇರಿದೆ. ಅಷ್ಟೇ ಅಲ್ಲ, ಕಾಲಕಾಲಕ್ಕೆ ಅವರನ್ನ ಮತ್ತೆ ರೀಕ್ವಾಲಿಫೈ ಮಾಡೋದು ಕೂಡ ಈ ಸೈಕಲ್ನ ಒಂದು ಪ್ರಮುಖ ಭಾಗ. ಈ ಎಲ್ಲ ಆಕ್ಟಿವಿಟಿಗಳಲ್ಲಿ ರೆಗ್ಯುಲೇಟರಿ ಅಧಿಕಾರಿಗಳು ಅಂದ್ರೆ ಆಡಿಟರ್ಸ್ ಅತಿ ಹೆಚ್ಚು ಗಮನ ಕೊಡೋದು ಒಂದೇ ಒಂದು ವಿಷಯಕ್ಕೆ, ಅದೇ ಸಪ್ಲೈಯರ್ ಚೇಂಜ್ ಕಂಟ್ರೋಲ್. ಏನಿದು ಸಪ್ಲೈಯರ್ ಚೇಂಜ್ ಕಂಟ್ರೋಲ್ ಅಂದ್ರೆ? ತುಂಬಾ ಸಿಂಪಲ್. ಸಪ್ಲೈಯರ್ ತಮ್ಮ ಉತ್ಪಾದನಾ ಸ್ಥಳದಲ್ಲಿ, ಪ್ರಾಸೆಸ್ಸಲ್ಲಿ ಅಥವಾ ಕಚ್ಚಾ ವಸ್ತುಗಳಲ್ಲಿ ಯಾವುದೇ ಬದಲಾವಣೆ ಮಾಡಿದ್ರೂ ಆ ವಿಷಯವನ್ನ ನಮಗೆ ತಿಳಿಸಿ ನಮ್ಮಿಂದ ಅನುಮೋದನೆ ಪಡಿಬೇಕು. ಯಾಕಂದ್ರೆ ಕಂಟ್ರೋಲ್ ಇಲ್ಲದ ಬದಲಾವಣೆಗಳು ನಮ್ಮ ಪ್ರಾಡಕ್ಟ್ನ ಕ್ವಾಲಿಟಿ ಮೇಲೆ ನೇರವಾಗಿ ನೆಗೆಟಿವ್ ಪರಿಣಾಮ ಬೀರಬಹುದು. ಅದಕ್ಕೆ ಇದು ತುಂಬಾ ನಿರ್ಣಾಯಕ. ಇಲ್ಲಿವರೆಗೂ ಎಲ್ಲ ಸರಿ. ಆದ್ರೆ ಒಂದು ವೇಳೆ ಈ ಸಿಸ್ಟಮ್ನಲ್ಲಿ ಎಲ್ಲಾದ್ರೂ ಫೇಲ್ ಆದ್ರೆ ಏನಾಗುತ್ತೆ? ಅದ್ರಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಬನ್ನಿ ನೋಡೋಣ.
ಸಾಮಾನ್ಯವಾಗಿಯೇ ಆಡಿಟ್ಸ್ ಫೇಲ್ ಆಗೋಕೆ ಕಾರಣಗಳೇನು? ಆಡಿಟರ್ಸ್ ಹೆಚ್ಚಾಗಿ ಕಂಡಿಡಿಯೋ ತಪ್ಪುಗಳೆಂದ್ರೆ ಕ್ರಿಟಿಕಲ್ ಸಪ್ಲೈಯರ್ಸ್ನ ಆಡಿಟ್ ಮಾಡದೇ ಇರೋದು, ಅವರ ಜೊತೆ ಕ್ವಾಲಿಟಿ ಅಗ್ರಿಮೆಂಟ್ ಇಲ್ಲದಿರೋದು ಮತ್ತು ಅವರ ಪರ್ಫಾರ್ಮೆನ್ಸ್ನ ಸರಿಯಾಗಿ ಮಾನಿಟರ್ ಮಾಡದೇ ಇರೋದು. ಇವೆಲ್ಲವೂ ನಾವು ಮಾತಾಡಿದ ಪ್ರಾಸೆಸ್ಗಳಲ್ಲೇ ಆಗೋ ನೇರ ತಪ್ಪುಗಳು. ಇಂಥ ತಪ್ಪುಗಳಿಂದ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ದೊಡ್ಡ ಸಮಸ್ಯೆಗಳಾಗ್ಬೋದು, ರೆಗ್ಯುಲೇಟರಿ ಆಕ್ಷನ್ ಆಗಬಹುದು ಅಥವಾ ಮಾರ್ಕೆಟ್ನಿಂದ ಪ್ರಾಡಕ್ಟ್ನೇ ವಾಪಸ್ ತಗೋಬೇಕಾಗ್ಬೋದು. ಹಾಗಾಗಿ ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇಷ್ಟೇ: ಇದೊಂದು ಸಿಂಪಲ್ ಫಾರ್ಮುಲಾ. ಪೂರೈಕೆದಾರರ ಕ್ವಾಲಿಟಿ ಹೇಗಿರುತ್ತೋ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿಯೂ ಹಾಗೇ ಇರುತ್ತೆ, ಅಷ್ಟೇ. ಈ ಸಂಬಂಧವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಕೊನೆಯದಾಗಿ, ಒಂದು ಗಟ್ಟಿಯಾದ ಚೆನ್ನಾಗಿರೋ ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರೋದ್ರಿಂದ ಆಗೋ ದೊಡ್ಡ ಲಾಭ ಏನು ಗೊತ್ತಾ? ಇದು ಸಮಸ್ಯೆ ಬಂದ್ಮೇಲೆ ಅದನ್ನ ಸರಿ ಮಾಡೋದಲ್ಲ, ಬದಲಿಗೆ ಸಮಸ್ಯೆ ಶುರುವಾಗೋ ಮೊದಲೇ ಅದನ್ನ ತಡೆಗಟ್ಟುತ್ತೆ. ಇದು ಪ್ರೋಆಕ್ಟಿವ್ ಪ್ರೊಟೆಕ್ಷನ್. ಈ ನಮ್ಮ ವಿಶ್ಲೇಷಣೆಯ ಕೊನೆಯಲ್ಲಿ ನಾನು ಒಂದು ಪ್ರಶ್ನೆಯನ್ನ ನಿಮ್ಮುಂದೆ ಇಡ್ತೀನಿ. ಯೋಚನೆ ಮಾಡಿ ನೋಡಿ, ಯಾವುದೇ ಸಂಸ್ಥೆಯ ಸಪ್ಲೈ ಚೈನ್ನ ಮೊದಲ ಕೊಂಡಿ, ಆ ಫಸ್ಟ್ ಲಿಂಕ್ ಎಷ್ಟರ ಮಟ್ಟಿಗೆ ಬಲವಾಗಿದೆ?